ಕರ್ನಾಟಕದಲ್ಲಿರುವಂಥ ಟಾಪ್ 5 ಕಂಪ್ನಿಗಳು ಯಾವುದು ಅಂತ ನಿಮ್ಗೆ ಗೊತ್ತಾ? ಸೊ ಆ ಕಂಪ್ನಿಗಳು ಯಾವುದು ಅಂತ ತಿಳ್ಕೊಬೇಕಂತ ಆಸಕ್ತಿ ಇದೆಯಾ? ಸೊ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ತಿಳಿಸ್ಕೊಡ್ತೀನಿ. ವಿಡಿಯೋಗಳಲ್ಲಿ ನಾನು ಬೇರೆ ಬೇರೆ ವಿಷಯಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಮತ್ತು ಬೇರೆ ಬೇರೆ ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಸೊ ಅದೇ ಥರ ಇದೇ ಥರದ ಒಂದು ವಿಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವ್ರಿಗೆಲ್ಲರೂ ಕೂಡ ಒಂದು ಒಳ್ಳೆ ಮಾಹಿತಿಯನ್ನು ಕೊಡ್ತೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಯೂಟ್ಯೂಬನ್ನು ಹೊಸದಾಗಿ ಆರಂಭಿಸಿ ಸ್ವಲ್ಪ ಮಟ್ಟಿಗೆ ಒಂದು ಸಬ್ಸ್ಕ್ರೈಬರ್ ಆಗಿದೆ, 150 ಸಬ್ಸ್ಕ್ರೈಬರ್ ಆಗಿದೆ ಇದುವರೆಗೂ. ಸೊ ಖಂಡಿತ ನಿಮ್ಮ ಒಂದು ಸಪೋರ್ಟಿಂದ ಇನ್ನೂ ಕೂಡ ಜಾಸ್ತಿ ಸಬ್ಸ್ಕ್ರೈಬರ್ ಆಗುತ್ತೆ. ಸೊ ಅನ್ನೋ ನಂಬಿಕೆ ಕೂಡ ನನಗಿದೆ. ಸೊ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ, ಒಳ್ಳೊಳ್ಳೆ ಮಾಹಿತಿಗಳನ್ನ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ಸೊ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬೆಲ್ ಐಕನನ್ನು ಒತ್ತಿ ನಾನು ಮಾಡೋಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಶೇರ್ ಆಗುತ್ತೆ, ನೀವು ವಿಡಿಯೋಗಳನ್ನು ನೋಡ್ಬೋದು. ಭಾರತ ಅನ್ನೋಂಥದ್ದು IT ಕಂಪ್ನಿಗಳ ಮೂಲಸ್ಥಾನ. ಸೊ ಬೇರೆ ಬೇರೆ ದೇಶಗಳಲ್ಲಿ ಎಷ್ಟು ಕಂಪ್ನಿಗಳಿದೆ ಅದಕ್ಕಿಂತ ಜಾಸ್ತಿ IT ಕಂಪ್ನಿಗಳು ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ಭಾರತ ದೇಶದಲ್ಲಿದೆ. ಅದರಲ್ಲೂ ಕೂಡ ಕರ್ನಾಟಕ ಅನ್ನೋವಂಥದ್ದು IT ಕ್ಯಾಪಿಟಲ್ ಅಂತ ಕರಿತೀವಿ. ಅದರಲ್ಲಿ ನಮ್ಮ ಬೆಂಗಳೂರನ್ನು IT ಕ್ಯಾಪಿಟಲ್ ಆಫ್ ಇಂಡಿಯಾ ಅಥವಾ IT ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಕರಿತೀವಿ. ಸೊ ಅದಕ್ಕೆ ಸಿಲಿಕಾನ್ ಸಿಟಿ ಕೂಡ ಅಂತ ಕರಿತೀವಿ. ಸೊ ಯಾಕೆ ಅಂತಂದರೆ ನಮ್ಮ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಕಂಪ್ನಿಗಳು ನಮ್ಮ ಬೆಂಗಳೂರಲ್ಲಿದೆ. ಸೊ ಆ ಯಾವುದೆಲ್ಲ ಕಂಪ್ನಿಗಳು ನಮ್ಮ ಕರ್ನಾಟಕದಲ್ಲಿ ಟಾಪ್ 5 ಅನ್ನೋದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ಯಾವುದೆಲ್ಲ ನಮ್ಮ ಕರ್ನಾಟಕದಲ್ಲಿ ಟಾಪ್ 5 ಕಂಪ್ನಿಗಳಿದೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನಿಮಗೆ ಯಾವುದೆಲ್ಲ ಟಾಪ್ 5 ಕಂಪ್ನಿಗಳಿದೆ ಅನ್ನೋದನ್ನು ನೀವು ನೋಡ್ಬೋದು. ಸೊ ಅದರ ವಿವರವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇ ಸ್ಥಾನದಲ್ಲಿರುವಂಥದ್ದು ಇನ್ಫೋಸಿಸ್ ಕೂಡ ಕರ್ನಾಟಕದಲ್ಲಿ ಭಾಳ ದೊಡ್ಡ ಕಂಪ್ನಿ ಅಥವಾ ಭಾರತದಲ್ಲಿ ಕೂಡ ಭಾಳ ದೊಡ್ಡ ಕಂಪ್ನಿ. ಈ ಕಂಪ್ನಿಯ ಒಂದು ಪ್ರಧಾನ ಕಚೇರಿ ಅಥವಾ ಹೆಡ್ ಆಫೀಸ್ ಇರುವಂಥದ್ದು ಬೆಂಗಳೂರಲ್ಲಿ. ನಾನು ಆಗಲೇ ಹೇಳಿದಾಗೆ ಬೆಂಗಳೂರು ಒಂಥರ IT ಕ್ಯಾಪಿಟಲ್ ಆಫ್ ಇಂಡಿಯಾ ಇದ್ದಾಗೆ. ಸೊ ಅದಕ್ಕೆ ಸಿಲಿಕಾನ್ ಸಿಟಿ ಕೂಡ ಅಂತಾರೆ. ಸೊ ಇದೇ ಕಾರಣಕ್ಕೆ ಅದಕ್ಕೆ ಸಿಲಿಕಾನ್ ಸಿಟಿ ಅಂತಾರೆ. ಸೊ ಇದರ ಕ್ಷೇತ್ರ ಇರುವಂಥದ್ದು ಅಂದರೆ ಯಾವುದರಲ್ಲಿ ಕೆಲಸ ಮಾಡುತ್ತೆ ಅಂತಂದರೆ IT ಸರ್ವಿಸಸ್ ಮತ್ತು ಕನ್ಸಲ್ಟಿಂಗಲ್ಲಿ ಈ ಇನ್ಫೋಸಿಸ್ ಕೆಲಸ ಮಾಡುತ್ತೆ. ಇದರ ಟೋಟಲ್ ರೆವೆನ್ಯೂ ಇರುವಂಥದ್ದು $19.8 ಬಿಲಿಯನ್. ಸೊ ಇದು ಇನ್ಫೋಸಿಸ್. ಸೊ ಎರಡನೇ ಸ್ಥಾನದಲ್ಲಿರುವಂಥದ್ದು ವಿಪ್ರೋ ಕೂಡ ಬಹಳ ದೊಡ್ಡ ಕಂಪ್ನಿ. ಇದು ಸ್ಥಾಪನೆ ಆಗಿದ್ದು 1945ರಲ್ಲಿ. ಸೊ ನಂತರ ಇದರ ಪ್ರಧಾನ ಕಚೇರಿ ಇರುವಂಥದ್ದು ಬೆಂಗಳೂರಲ್ಲಿ. ಸೊ ಇನ್ಫೋಸಿಸ್ ಕೂಡ ಬೆಂಗಳೂರು, ವಿಪ್ರೋ ಕೂಡ ಬೆಂಗಳೂರಲ್ಲೇ ಇದೆ. ಸೊ ಇದರ ಕ್ಷೇತ್ರ ಅಂದರೆ ಯಾವುದ್ರಲ್ಲಿ ಕೆಲಸ ಮಾಡುತ್ತೆ ಅಂತಂದರೆ IT ಕ್ಷೇತ್ರ ಮತ್ತು ಕನ್ಸಲ್ಟಿಂಗ್ ಕ್ಷೇತ್ರದಲ್ಲಿ ಈ ವಿಪ್ರೋ ಕಂಪ್ನಿ ಕೆಲಸ ಮಾಡುತ್ತೆ. ಇದರ ಒಟ್ಟು ರೆವೆನ್ಯೂ ಇರುವಂಥದ್ದು $2622 ಮಿಲಿಯನ್. ಆಯ್ತಾ? ಸೊ ಇನ್ನು ನೆಕ್ಸ್ಟ್ ಬರುವಂಥದ್ದು ಅಂದರೆ 3ನೇ ಸ್ಥಾನದಲ್ಲಿ ಇರುವಂಥದ್ದು ಬಯೋಕಾನ್ ಕಂಪ್ನಿ ಕೂಡ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿದ್ದು. ಅದು ಈ ಸ್ಥಾಪನೆ ಆಗಿರೋ ವರ್ಷ ಯಾವುದು ಅಂತಂದರೆ 1978ರಲ್ಲಿ. ಸೊ ಇದರ ಪ್ರಧಾನ ಕಚೇರಿ ಅಂದರೆ ಹೆಡ್ ಆಫೀಸ್ ಇರೋದು ಕೂಡ ಬೆಂಗಳೂರಲ್ಲಿ. ಸೊ ಇದು ಒಂದು ಕ್ಷೇತ್ರ ಅಂದರೆ ಯಾವುದರಲ್ಲಿ ಕೆಲಸ ಮಾಡುತ್ತೆ ಅಂತಂದರೆ ಬಯೋಟೆಕ್ನಾಲಜಿಯಲ್ಲಿ ಈ ಕಂಪ್ನಿ ಕೆಲಸ ಮಾಡುತ್ತೆ. ಸೊ ಇದರ ಒಟ್ಟು ರೆವೆನ್ಯೂ 2025-26 ಪ್ರಕಾರ 16,470 ಕೋಟಿ. ಸೊ ಇದು ಬಯೋಕಾನ್ ಕಂಪ್ನಿಯ ಬಗ್ಗೆ ಆಯಿತು. ಸೊ ಇನ್ನು 4ನೇ ಸ್ಥಾನದಲ್ಲಿರುವಂಥದ್ದು ಮೈಂಡ್ಟ್ರೀ. ಸೊ ಮೈಂಡ್ಟ್ರೀ ಕೂಡ ಸ್ಥಾಪನೆ ಆಗಿದ್ದು 1999ರಲ್ಲಿ. ಸೊ ಇದರ ಒಂದು ಹೆಡ್ ಆಫೀಸ್ ಇರುವಂಥದ್ದು ಬೆಂಗಳೂರು. ಸೊ 4 ಕೂಡ ಬೆಂಗಳೂರಲ್ಲೇ ಇದೆ, ಇದು ಕೂಡ ಬೆಂಗಳೂರಲ್ಲೇ ಇದೆ. ಸೊ ಇದರ ಒಂದು ಕ್ಷೇತ್ರ ಅಂದರೆ ಯಾವುದರಲ್ಲಿ ಕೆಲಸ ಮಾಡುತ್ತೆ ಅಂದರೆ IT ಸರ್ವಿಸಸ್ ಇದರಲ್ಲಿ ಕೆಲಸ ಮಾಡುತ್ತೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತೇಳಿ. ಸೊ ಇದರ ಟೋಟಲ್ ರೆವೆನ್ಯೂ $4.6 ಬಿಲಿಯನ್. ಸೊ ಇನ್ನು ನೆಕ್ಸ್ಟ್ ಬರುವಂಥದ್ದು ಅಂದರೆ 5ನೇ ಸ್ಥಾನದಲ್ಲಿರುವಂಥದ್ದು HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸೊ ಇದು ಸ್ಥಾಪನೆಯಾಗಿದ್ದು 1940ರಲ್ಲಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇದು ಸ್ಥಾಪನೆ ಆಗಿರೋದು. ಇದರ ಪ್ರಧಾನ ಕಚೇರಿ ಕೂಡ ಬೆಂಗಳೂರಲ್ಲಿ. ಮತ್ತು ಇದು ಕೆಲಸ ಮಾಡುವಂಥ ಕ್ಷೇತ್ರ ಯಾವುದು ಅಂತಂದರೆ ಏರೋಸ್ಪೇಸ್ ಮತ್ತು ಡಿಫೆನ್ಸಲ್ಲಿ ಕೆಲಸ ಮಾಡುತ್ತೆ. ಮತ್ತು ಟೋಟಲ್ ರೆವೆನ್ಯೂ ಇರುವಂಥದ್ದು 32,250 ಕೋಟಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸೊ ಯಾವುದೆಲ್ಲ ಟಾಪ್ 5 ಕಂಪ್ನಿಗಳಿದೆ ಅಂತ. ಸೊ ಇವೆಷ್ಟು ಎಲ್ಲ ಕೂಡ ಟಾಪ್ 5 ಕಂಪ್ನಿಗಳು. ಇದನ್ನು ಹೊರತುಪಡಿಸುವ ಸಾಕಷ್ಟು ಕಂಪ್ನಿಗಳು ನಮ್ಮ ಕರ್ನಾಟಕದಲ್ಲಿ. ಆದರೆ ಇವು ಎಲ್ಲವೂ ಕೂಡ ಟಾಪ್ 5 ಕಂಪ್ನಿಗಳು ಅಂತಂದರೆ ನಮಗೆ ಇನ್ಫೋಸಿಸ್ ಆಗಿರ್ಬೋದು, ಬಯೋಕಾನ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು ಮತ್ತು ಮೈಂಡ್ಟ್ರೀ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಟಾಪ್ 5 ಇರುವಂಥ ಕಂಪ್ನಿಗಳು. ದೊಡ್ಡ ದೊಡ್ಡ ನೆಟ್ವರ್ತನ ಹೊಂದಿದೆ. ಸೊ ಬೇರೆ ಬೇರೆ ಕಂಪ್ನಿಗಳು ಕೂಡ ಇದೆ. ಸೊ ಅವು ಕೂಡ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ನೆಟ್ವರ್ತನ ಕೂಡ ಹೊಂದಿದೆ. ಬಟ್ ಅದರಲ್ಲಿ ಟಾಪ್ 5 ಕಂಪ್ನಿಗಳು ಇವು 5. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಮುಂದಿನ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ನನ್ನ ನೆಕ್ಸ್ಟ್ ಯೂಟ್ಯೂಬ್ ಚಾನಲಲ್ಲಿ. ಸೊ ನೀವು ಯಾರ್ಯಾರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.